ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಶ್ವಿನಿ ಮೇಡಮ್ ಅವರೊಬ್ಬರೇ ಕಂಪ್ಲೀಟ್ ಎಲ್ಲ ಒಂದು PRK ಸಂಸ್ಥೆನ ನೋಡ್ಕೋತಾ ಇರೋದು, ಮತ್ತೆ ಫ್ಯಾಮಿಲಿ ಮೇಂಟೈನ್ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅದನ್ನ ಅಟೆಂಡ್ ಮಾಡೋದಾಗಿರ್ಬೋದು, ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಮತ್ತೆ ಮಕ್ಕಳನ್ನು ಕೂಡ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ದೊಡ್ಡ ಮಗಳು ವ್ಯಾಸಂಗವನ್ನ ಮಾಡಿ ಮುಗಿಸ್ಕೊಂಡು ಬಂದಾಯ್ತು, ಫಾರಿನ್ ನಲ್ಲಿ ಅವರು ಓದಿದ್ದು ಕಂಪ್ಲೀಟ್ ಆಗಿ. ಸೊ ಈಗ ಅವರು PRK ಸಂಸ್ಥೆನ ಅವರು ಕೂಡ ನೋಡ್ಕೋತಾರ ಏನು ಗೊತ್ತಿಲ್ಲ, ಬೇರೆ ಕೆಲಸಕ್ಕೆ ಏನಾದ್ರು ಹೋಗ್ತಾರ ಅದು ಕೂಡ ಗೊತ್ತಿಲ್ಲ. ಒಟ್ಟಾರೆ ಈಗ ಸದ್ಯಕ್ಕೆ ಫ್ಯಾಮಿಲಿ ಒಟ್ಟಿಗೆ ಒಳ್ಳೆ ಸಮಯವನ್ನ ಕಳೀತಾ ಇದ್ದಾರೆ. ಮೊನ್ನೆ ತಾನೇ ಅದು ಅಣ್ಣನ ಒಂದು ಸಿನಿಮಾವನ್ನು ನೋಡಕ್ಕೂ ಕೂಡ ಹೋಗಿರ್ತಾರೆ. ಅದ್ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಅಶ್ವಿನಿ ಮೇಡಮ್ ಕುಟುಂಬ ನಿಜವಾಗ್ಲೂ ಕೂಡ ಸೂಪರ್ ಅನ್ಬೋದು. ಅಲ್ಲದೆ ಅಪ್ಪು ಅವರು ಕೊನೆಯ ಕುಡಿ ಅಲ್ವಾ, ಸಿಕ್ಕಾಬಟ್ಟೆ ಎಲ್ರಿಗೂ ಕೂಡ ಒಂದು ಒಲವು ಅವರ ಮಕ್ಕಳು ಅಂದ್ರೆ. ಇನ್ನ ಮದುವೆಯ ಬಗ್ಗೆ ತುಂಬಾ ಜನ ಸಹ ಕೇಳ್ತಾ ಇರ್ತಾರೆ. ಅಪ್ಪು ಬಾಸ್ ಅವರ ಅಳಿಯರನ್ನ ನೋಡಕ್ಕೆ ಜನರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಬಟ್ ಇನ್ನ ಕೂಡ ಟೈಮ್ ಇದೆ, ಯಾಕೆಂದ್ರೆ ಇನ್ನ ಶಿವಣ್ಣ ಅವರ ಮಗಳ ಮದುವೆ, ನಿವೇದಿತಾ ಅವರ ಮದುವೆ ಆಗ್ಬೇಕು. ಅನಂತರದಲ್ಲಿ ಧೃತಿ ಅವರ ಒಂದು ಮದುವೆಯು ಸಹ ತಯಾರಿ ಮಾತುಕತೆ ಎಲ್ಲವೂ ಕೂಡ ನಡೆಯುತ್ತೆ. ಬಟ್ ಈಗಲಿಂದಾನೇ ಜನರಿಗೆ ಒಂದು ಕ್ಯೂರಿಯಾಸಿಟಿ, ಅಪ್ಪು ಅವರ ಮನೆ ಅಳಿಯ ಅಂದ್ರೆ ಅಪ್ಪುಗೆ ಅಳಿಯಾಗಿ ಬರುವಂತವ್ರು ಯಾವ ರೀತಿ ಇರ್ತಾರೆ, ಯಾರನ್ನ ಆಯ್ಕೆ ಮಾಡ್ಕೋತಾರೆ, ಸೊ ಯಾವ ರೀತಿ ಸೆಲೆಕ್ಷನ್ ಇರುತ್ತೆ, ಎಲ್ಲವನ್ನು ಕೂಡ ಜನರು ನೋಡಕ್ಕೆ ತಿಳ್ಕೊಳ್ಳೋಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಅತಿ ಶೀಘ್ರದಲ್ಲಿ, ಅಂದ್ರೆ ಇನ್ನೊಂದು 2-3 ವರ್ಷ ಬಹುಶಃ ಆಗ್ಬೋದೇನೋ ಅಂತ ಎಲ್ಲರ ಒಂದು ಅನಿಸಿಕೆ. ಇನ್ನು ಎರಡನೇ ಅವರು ಹೊಂದಿದಂತ ಅವರು ಕೂಡ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಬೆಂಗಳೂರಿನಲ್ಲಿ. ಅಶ್ವಿನಿ ಮೇಡಮ್ ಎಷ್ಟೇ ಬಿಸಿ ಇದ್ರು ಕೂಡ ಫ್ಯಾಮಿಲಿಗೆ ಸ್ವಲ್ಪ ಸಮಯವನ್ನ ಮೀಸಲಿಡ್ತಾರೆ. ಒಟ್ಟಿಗೆ ಅಡ್ಗೆ ಊಟ ಮಾಡುವುದಾಗಿರ್ಬೋದು, ವೀಕೆಂಡ್ ನಲ್ಲಿ ಸಮಯ ಕಳೆಯೋದು, ಬೇರೆ ದಿವಸ ಕಾರ್ಯಕ್ರಮ, ಸಿನಿಮಾ ಕೆಲಸಗಳು, ಎಲ್ಲ ಒಂದು ಆಫೀಸ್ ಕೆಲಸ ಅಂತೆಲ್ಲ ಬ್ಯುಸಿ ಆಗ್ಬಿಟ್ಟಿರ್ತಾರೆ.